ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ತಾಲೂಕ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಮೂಲಕ ತಮ್ಮೆಲ್ಲರಿಗೂ ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಫಸ್ಟ್ ಲೈನಲ್ಲಿ ಫಸ್ಟ್ ಕ್ವಶನ್, ಲತಾ ಹಿಟ್ ದ ರ್ಯಾಟ್. ಇದರ ಕ್ವಶನ್ ಟ್ಯಾಗ್ ಕೇಳಿದರೆ ಅದು ಡಿಡ್ ಅಂಡ್ ಶಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, Mohit was going to school to meet his friends. Choose the correct infinitive. Either answer to meet. Third question, read the given conversation and choose the language function of the underlined part. ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಕನ್ವರ್ಸೇಷನ್ ನಡೀತಾ ಇದೆ. ಸ್ಟೂಡೆಂಟ್ಸ್ ಓಪನ್ ದ ಪೇಜ್ ಅಂತ ಟೀಚರ್ ಹೇಳ್ತಾರೆ. ಇಲ್ಲಿ ಓಪನ್ ದ ಪೇಜ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಓಪನ್ ದ ಪೇಜ್ ಅನ್ನ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ನೋಡಿದ್ರೆ ಕಮಾಂಡ್ ಆಗುತ್ತೆ. Fourth question, read the statement and fill in the blank with the most appropriate word. If Ramesh had run fast, the burglar dash escaped. ಇದು ಇಫ್ ಕ್ಲಾಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವುಡಂಟ್ ಹ್ಯಾವ್ ಆಗುತ್ತೆ. ಸೆಕೆಂಡ್ ಮೈನಲ್ಲಿ ಐದನೇ ಪ್ರಶ್ನೆ, ಐಡೆಂಟಿಫೈ ದ ವರ್ಡ್ ವಿತ್ ದ 3 syllables. ಸ್ಕೂಲು, ಕಾಲೇಜು, ವಂಡರ್ಫುಲ್, ಅಗೇನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಂಡರ್ಫುಲ್ ಆಗುತ್ತೆ. ಆರನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ನಲ್ಲಿರ್ತಕ್ಕಂಥ ಕ್ರೆಡಿಟ್, ಇದಕ್ಕೆ ಕಾಲೋಕೇಟಿವ್ ವರ್ಡ್ ಬಂದು ಕಾರ್ಡ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅನ್ನೋದು ಕಾಲೋಕೇಟಿವ್ ವರ್ಡ್ ಆಗಿದೆ. ಇನ್ನು ಏಳನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್. ಹಿ ಸ್ವಾಮ್ ಡ್ಯಾಶ್ ದ ರಿವರ್ ಅಂತ ಇದೆ. ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಬಂದು ಅಕ್ರಾಸ್ ಆಗುತ್ತೆ. ನೆಕ್ಸ್ಟ್ ಎಂಟನೇದು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಶೂಟಬಲ್ ಲಿಂಕ್. ಇಟ್ ವಾಸ್ ಡ್ಯಾಶ್ ಇಟ್ ವಾಸ್ ಹಿಸ್ ಫಾಲ್ಟ್, ಹಿ ಡಿಡ್ ನಾಟ್ ಅಕ್ಸೆಪ್ಟ್ ಅಂತ ಇದೆ. ಇಲ್ಲಿ ದೋ ಅಥವಾ ಆಲ್ದೋ ಅಂತಕ್ಕಂಥದ್ದು ಲಿಂಕರ್ ಆಗುತ್ತೆ. ನೆಕ್ಸ್ಟ್ ಒಂಬತ್ತನೇದು, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಟು. ರಹೀಮ್ ಈಸ್ ವೆರಿ ಶಾರ್ಟ್, ಹಿ ಕಾಂಟ್ ಟಚ್ ದ ಬ್ಯಾಗ್ ಅಂತ ಇದೆ. ಅದನ್ನ ನಾವು ಟು ಜಾಯಿನ್ ಮಾಡಿದಾಗ ರಹೀಮ್ ಈಸ್ ಟು ಶಾರ್ಟ್ ಟು ಟಚ್ ದ ಬ್ಯಾಗ್. ನೆಕ್ಸ್ಟ್ ಹತ್ತನೇದು, ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ದ ಸನ್ ಬ್ರಾಕೆಟ್ ಅಲ್ಲಿ ರೈಸ್ ಅಂತ ಕೊಟ್ಟಿದ್ದಾರೆ, ಇನ್ ದ ಈಸ್ಟ್. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ರೈಸಸ್ ಆಗುತ್ತೆ. ಹನ್ನೊಂದನೇದು, ಗಿವ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಇದಕ್ಕೆ ಸರಿಯಾದ ಉತ್ತರ ಸ್ಕೌಟ್ ಆಗುತ್ತೆ. ಇದು ಫಸ್ಟ್ ಲೆಸನ್ ಅಲ್ಲಿ ಬಂದಿದೆ. ನೆಕ್ಸ್ಟ್ 12ನೇದು, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಹಿ ಥಾಟ್ ದ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಇದೆ, ಆಮೇಲೆ ಆಫ್ ಯೋಗ. ಹಿ ಥಾಟ್ ದ ಇಂಪಾರ್ಟೆಂಟ್, ಇದರ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಇಂಪಾರ್ಟೆನ್ಸ್ ಆಗುತ್ತೆ. 13th one, use the word pray as noun in your own sentence. Pray ಅನ್ನೋದನ್ನ ನೌನ್ ಆಗಿ ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿ. We offered a prayer to God. 14ನೇದು, change into superlative degree. Very few scientists were as intelligent as Abdul Kalam. ಇಲ್ಲಿ OMV ಸೂತ್ರದ ಪ್ರಕಾರ ಬಂದಿದೆ. ಇದು ಯಾವುದು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ 2ನೇ ಸೂತ್ರ. ವೆರಿ ಫ್ಯೂ ಸೈಂಟಿಸ್ಟ್ ಅನ್ನೋದನ್ನ ನಾವು ನೋಡಿದಾಗ ಆ ಸೂತ್ರ ನಮಗೆ ಗೊತ್ತಾಗುತ್ತೆ. ಅದನ್ನ ಚೇಂಜ್ ಮಾಡಿದಾಗ ಸೂಪರ್ಲೇಟಿವ್ ಡಿಗ್ರಿಗೆ ಅಬ್ದುಲ್ ಕಲಾಂ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಸೈಂಟಿಸ್ಟ್. 15ನೇದು, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಹಿ ಹ್ಯಾಸ್ ಪರ್ಚೇಸ್ಡ್ ಅ ನ್ಯೂ ಕಾರ್. ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಅ ನ್ಯೂ ಕಾರ್ ಹ್ಯಾಸ್ ಬೀನ್ ಪರ್ಚೇಸ್ಡ್ ಬೈ ಹಿಮ್. 16th one, ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಕೇಳಿದರೆ ರಂಗನಾಥ್ ಮತ್ತು ಬಸವರಾಜ್ ನಡುವಿನ ಕಾನ್ವರ್ಸೇಷನ್. ರಂಗನಾಥ್ ಕೇಳ್ತಾರೆ, ವಾಟ್ ವರ್ ಯು ಡೂಯಿಂಗ್ ಯೆಸ್ಟರ್ಡೇ. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗಿದೆ. ಅದನ್ನ ಈ ರೀತಿ ಮಾಡಿದೀವಿ. ರಂಗನಾಥ್ ಆಸ್ಕ್ಡ್ ಬಸವರಾಜ್ ವಾಟ್ ಹಿ ಹ್ಯಾಡ್ ಬೀನ್ ಡೂಯಿಂಗ್ ದ ಡೇ ಬಿಫೋರ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿ ಬದಲಾವಣೆಗಳನ್ನ ನಾವು ನೋಡ್ಬೋದು.
ಇನ್ನು ಥರ್ಡ್ ಮೇನಲ್ಲಿ 17ನೇ ಪ್ರಶ್ನೆ ಇಲ್ಲಿ ಎಡಿಟಿಂಗ್ ಬಗ್ಗೆ ಇದೆ. ಸ್ಮಿತಾ ಬಿಟ್ ಹರ್ ಲಿಪ್, ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನೋಡ್ತಾ ಹೋದಾಗ ನಾವು ಎಕ್ಸೈಟೆಡ್ ಅಂತಕ್ಕಂಥದ್ದು ಅಲ್ಲಿ ಸಿ ಬದಲಾಗಿ ಎಸ್ ಆಡ್ ಆಗಿದೆ, ಅದನ್ನು ನಾವು ಗುರ್ತು ಮಾಡ್ತೀವಿ, ಸರಿ ಮಾಡ್ತೀವಿ. ಮತ್ತೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತ ಇದೆ. 17ನೇ ಪ್ರಶ್ನೆಯಲ್ಲಿ ಬಿಗೆ ಸ್ಮಿತಾ, ಸ್ಮಿತಾ ಅಂತಕ್ಕಂಥದ್ದನ್ನು ಎಸ್ ಇದೆಯಲ್ಲ, ಇದು ಸ್ಮಾಲ್ ಲೆಟರ್ ಇದೆ, ಇದನ್ನು ಕ್ಯಾಪಿಟಲ್ ಲೆಟರ್ ಮಾಡಿದ್ರೆ ಸರಿ ಹೋಗುತ್ತೆ. ಇಷ್ಟನ್ನ ತಿದ್ದಿ ಮತ್ತೆ ನಾವು ಪೂರ್ತಿ ಸೆಂಟೆನ್ಸ್ ಅನ್ನ ಬರಿಬೇಕಾಗ್ತದೆ, ಮತ್ತೆ ಅಂಡರ್ಲೈನ್ ಮಾಡಬೇಕಾಗ್ತದೆ ತಿದ್ದಿರೋ ಭಾಗಕ್ಕೆ. ಸ್ಮಿತಾ ಬಿಟ್ ಹರ್ ಲಿಪ್, ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್. ಇಲ್ಲಿ ಸ್ಮಿತಾ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ವಿ, ಮತ್ತೆ ಎಕ್ಸೈಟೆಡ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ವಿ. ಅದೇ ರೀತಿ 18ನೇ ಪ್ರಶ್ನೆ ಇದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಬಂದಿದೆ. 19ನೇದು ಅಂಬೇಡ್ಕರ್ ಪಾಠದಿಂದ. 20ನೇದು ದ ಕಲರ್ಸ್ ಆಫ್ ಸೈಲೆನ್ಸ್ ಇಂದ. 21ನೇದು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ. 22ನೇದು ಜಾಸ್ ಪ್ಲೇಯರ್, ಜಾಸ್ ಪೊಯಮ್ 2. 23ನೇದು ನಾರಾಯಣ್ಪುರ್ ಇನ್ಸಿಡೆಂಟ್ ಅಂಡ್ ಡಿಕ್ಕಿ ಡೋಲ್ಮಾ. 24ನೇದು ಹನೀಫ್, ಎ ಗ್ರೇಟ್ ಮಾರ್ಟರ್ ಎವರ್ ಚೆರಿಸ್ಡ್. ಅದಾದ್ಮೇಲೆ ಆಪ್ಷನ್ ಇರುತ್ತಲ್ಲ, ಆ ಆಪ್ಷನ್ 4ನೇದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಬಂದಿರತಕ್ಕಂಥದ್ದಾಗಿದೆ. ಇನ್ನು 5ನೇ ಮೈನಲ್ಲಿ 25ನೇ ಪ್ರಶ್ನೆ ಡಿಸ್ಕ್ರೈಬ್ ಸ್ವಾಮೀಸ್ ಎಕ್ಸ್ಪೀರಿಯನ್ಸ್ ವೈಲ್ ಸ್ಲೀಪಿಂಗ್ ಅಂಡರ್ ದ ಬೆಂಚ್. ಇದು ಹೀರೋ ಪಾಠದಿಂದ ಬಂದಿರತಕ್ಕಂಥದ್ದು. 26ನೇದು ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್ ಆಸ್ ಎಕ್ಸ್ಪ್ರೆಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಇಲ್ಲಿ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಬರೆದ್ರೆ ಸರಿ ಆಗುತ್ತೆ. 6ನೇ ಮೇನಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇದೆ, ಇದನ್ನು ಕೂಡ ಬಿಡಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ 27ನೇ ಪ್ರಶ್ನೆ. ಇದು ನಮ್ಗೆ ಗೊತ್ತಾಗ್ಬಿಡ್ತದೆ. ದೇರ್ ಇಸ್ ಅ ಜೆಂಟ್ಲ್ಮನ್ ಆಫ್ ರಿಯೋ ಅಂಡ್ ಮಿಡಿಯೋ ಪಾಠದಿಂದ ಬಂದಿದ್ದಾಗಿದೆ. ಅದರಲ್ಲಿ ಎ ಹೂ ಡಸ್ ವಿ ರೆಫರ್ ಟು. ವಿ ರೆಫರ್ಸ್ ಟು ಅಮೇರಿಕನ್ಸ್ ಅಂಡ್ narrator ಇವನ್ ಎ ಸೆಡಿಲ್ಲೋ. ಬಿ whom was it said to. It was said to Don Anselmo. What is result of their discovery? As a result, they offered him double of the price they had quoted earlier. 28ನೇದು ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಇದು ಡಿಸ್ಕವರಿ ಪಾಠದಿಂದ ಬಂದಂತದ್ದಾಗಿದೆ. ಹೂ ಡಸ್ ವಿ ರೆಫರ್ ಟು? ವಿ ರೆಫರ್ಸ್ ಟು seaman. Whom was it said to? It was said to Pedro. C. What does it show about the speaker? Discontent, atrupti of the speaker. 29ನೇದು ವಾಟ್ ಶಾಲ್ ವಿ ಡೂ ಉಸ್ತಾದ್ ಸಾಹಿಬ್. ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಕಾನ್ಸರ್ಟ್ ಪಾಠದಿಂದ ಬಂದಂತದ್ದಾಗಿದೆ. ನೇಮ್ ದ ಸ್ಪೀಕರ್. ಸ್ಪೀಕರ್ ಈಸ್ ಪಂಡಿತ್ ರವಿಶಂಕರ್. Who is Ustad Sahib? Ustad Allah Raka, the tabla player. C. When was the remark made? When Smita explained everything about Anant and requested to come to their home and perform for the boy. Then this remark was made. 30th one. There won't be any calendar. ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಬಂದಂತಾಗಿದೆ. ಹೂ ಡು ಯು ಥಿಂಕ್ ಇಸ್ ದ ಸ್ಪೀಕರ್? ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ನೇಮ್ ದ ಪೋಯಮ್ ಇನ್ ವಿಚ್ ದ ಸ್ಟೇಟ್ಮೆಂಟ್ ಯೂಸ್ಡ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ವೈ ವಿಲ್ ದ ಕ್ಯಾಲೆಂಡರ್ ನಾಟ್ ಬಿ ದೇರ್? ದರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಅಂಡ್ ನೈಟ್ ಇನ್ ಸ್ಪೇಸ್, ಸೊ ದರ್ ಇಸ್ ನೋ ನೀಡ್ ಆಫ್ ಕ್ಯಾಲೆಂಡರ್. ನೆಕ್ಸ್ಟ್ 7ನೇ ಮುಖ್ಯ ಪ್ರಶ್ನೆಯಲ್ಲಿ 31ನೇ ಪ್ರಶ್ನೆ. ಇದು ಪ್ರೊಫೈಲ್ ಕೊಟ್ಟಿರ್ತಾರೆ, ನಾವು ಇದನ್ನ ಪ್ಯಾರಾಗ್ರಾಫ್ ಮಾಡಬೇಕಾಗ್ತದೆ. 8ನೇ ಮುಖ್ಯ ಪ್ರಶ್ನೆಯಲ್ಲಿ ಡೆವಲಪ್ ಅ ಸ್ಟೋರಿ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಶೆಫರ್ಡ್ ಬಾಯ್ ಸ್ಟೋರಿಯನ್ನ ಕೊಟ್ಟಿದ್ದಾರೆ, ನಾವು ಬರಿಬೇಕಾಗುತ್ತೆ. 9ನೇ ಮುಖ್ಯ ಪ್ರಶ್ನೆಯಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. 34ನೇ ಪ್ರಶ್ನೆಯಾಗಿ ಕೋಡ್ ಫ್ರಮ್ ಮೆಮೊರಿ ಇರುತ್ತೆ. 35ನೇದು ಇಲ್ಲಿ ಪ್ಯಾಸೇಜ್ ಇದೆ. ಪ್ಯಾಸೇಜ್ ತುಂಬಾ ಈಸಿಯಾಗಿರ್ತಕ್ಕಂಥದ್ದು, ಚೆನ್ನಾಗಿರೋದು ಕೊಟ್ಟಿದ್ದಾರೆ ಈ ಸಲ. ನೆಕ್ಸ್ಟ್ 12ನೇ ಮುಖ್ಯ ಪ್ರಶ್ನೆ, 36ನೇ ಪ್ರಶ್ನೆ. ಇಲ್ಲಿ ಗ್ರಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇದರ ಸಮ್ಮರಿ ಕೇಳಿದ್ದಾರೆ. ಅದು ಬಿಟ್ರೆ
ಆಪ್ಷನ್ ಆಗಿ ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಆಪ್ಷನ್ ಆಗಿ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಸಮ್ಮರಿಯನ್ನ ಕೇಳಿದ್ದಾರೆ. 13ನೇ ಮುಖ್ಯ ಪ್ರಶ್ನೆ 37ನೇ ಪ್ರಶ್ನೆಯಾಗಿ ಎಸ್ಸೆ ರೈಟಿಂಗ್ ಇರುತ್ತೆ. ಯೂಸಸ್ ಆಫ್ ಮೊಬೈಲ್ ಫೋನ್, ಚಂದ್ರಯಾನ 3, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಯಾವುದಾದ್ರೂ ಒಂದನ್ನ ನಾವು ಬರೀಬೇಕಾಗ್ತದೆ. 14ನೇ ಮುಖ್ಯ ಪ್ರಶ್ನೆಯಾಗಿ ಲೆಟರ್ ರೈಟಿಂಗ್ ಇರ್ತದೆ. ಅಂದ್ರೆ 38ನೇ ಪ್ರಶ್ನೆಯಾಗಿ ಲೆಟರ್ ರೈಟಿಂಗ್ ಇರ್ತದೆ. ಲೆಟರ್ ರೈಟಿಂಗ್ ಅಲ್ಲಿ ಇಮ್ಯಾಜಿನ್ ಯು ಆರ್ ಸತೀಶ್ ಸ್ವಾತಿ ಸ್ಟಡಿಂಗ್ ಇನ್ GJC Channagiri. Write a letter to your mother explaining about how you are studying to score above 600 marks in the annual examination. ಇದು ತಾಯಿಗೆ ಬರೀತಕ್ಕಂಥ ಪತ್ರ. ಅದಕ್ಕೆ ಆಪ್ಷನ್ ಆಗಿ ಇನ್ನೊಂದು ಹೆಡ್ ಮಾಸ್ಟರ್ಗೆ ಬರೀತಕ್ಕಂಥದ್ದು ಇದೆ. ಇಲ್ಲಿ ಹೆಡ್ ಮಾಸ್ಟರ್ಗೆ ಸೈನ್ಸ್ ಲ್ಯಾಬೊರೇಟರಿನಲ್ಲಿ ನಮಗೆ ಎಲ್ಲ ಸೈನ್ಸ್ ಇಕ್ವಿಪ್ಮೆಂಟ್ಸ್ ಅನ್ನ ಫೆಸಿಲಿಟೇಟ್ ಮಾಡಿ ಅಂತ ಹೇಳಿ ಹೆಡ್ ಮಾಸ್ಟರ್ಗೆ ಅಥವಾ ಹೆಡ್ ಮಿಸ್ಟರ್ಸ್ಗೆ ಪತ್ರವನ್ನು ಬರೀತಕ್ಕಂಥದ್ದು. ಅದರಲ್ಲಿ ಯಾವುದಾದ್ರೂ ಒಂದನ್ನ ಬರೀಬೇಕಾಗ್ತದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು and thank you for watching.